ಆತ್ಮೀಯ ವೀಕ್ಷಕರೇ ನಮಸ್ತೆ. ಇವಾಗಿನ ಕಾಲದಲ್ಲಿ ನೋಡ್ತಾ ಇರ್ಬೋದು, ಬಹಳಷ್ಟು ಕುಲಕಸುಬುಗಳು ಮರೆಯಾಗ್ತಿರೋದನ್ನು ನಾವು ನೋಡ್ಬೋದು. ಅದರಲ್ಲಿ ಈ ಬುಟ್ಟಿ ತಯಾರಿ ಮಾಡುವುದು ಕೂಡ ಒಂದು ಅಂತ ಹೇಳ್ಬೋದು. ಇವಾಗ ಇಲ್ಲಿ ಒಂದು ತಂಡ ನಮ್ಮ ಎದುರು ಇದ್ದಾರೆ. ಸೊ ಅವರನ್ನು ಹೇಗೆ ಈ ಒಂದು ಬುಟ್ಟಿಯನ್ನು ತಯಾರು ಮಾಡ್ತಾರೆ, ಎಲ್ಲಿಯೆಲ್ಲ ಇವರು ಹೋಗಿ ಈ ಒಂದು ಬುಟ್ಟಿ ಮಾಡಿದನ್ನು ಸೇಲ್ ಮಾಡ್ತಾರೆ ಅಂತ ಮಾತಾಡ್ಸೋಣ ಬನ್ನಿ. ಆಧುನಿಕ ಯುಗದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆಯಿಂದ ಸಾಂಪ್ರದಾಯಿಕ ಕಸುಬುಗಳಿಗೆ ಬೇಡಿಕೆ ಕಡಿಮೆಯಾಗುತ್ತಿದೆ. ಈ ಪೈಕಿ ಬಿದಿರಿನ ಬುಟ್ಟಿ ಹೆಣೆಯುವ ಕಾಯಕವು ಕ್ರಮೇಣ ಮಾಯವಾಗುತ್ತಿದೆ. ಇದರಿಂದ ಬುಟ್ಟಿ ಹೆಣೆಯುವ ಕುಶಲಕರ್ಮಿಗಳು ಹೊಟ್ಟೆಪಾಡಿಗಾಗಿ ಬೇರೆ ಕೂಲಿ ಅರಸಬೇಕಾಗಿದೆ. ಬುಟ್ಟಿ ಹೆಣೆಯುವುದು ಕರಕುಶಲ ಕಲೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನಾಧಾರಿತ ಉದ್ಯೋಗವಾಗಿದೆ. ಇವರಲ್ಲಿ ಅನೇಕರು ತಮಗೆ ಸಿಕ್ಕ ಕಚ್ಚಾ ವಸ್ತುಗಳನ್ನು ಬಳಸಿ ಅಕ್ಕಿ ಬುಟ್ಟಿ, ಭತ್ತದ ಕಣಜಗಳು ಮತ್ತು ಇತರ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ. ಬುಟ್ಟಿ ಹೆಣೆಯುವವರು ಬಿದಿರು, ಬಳ್ಳಿ, ಹುಲ್ಲು ಅಥವಾ ಇತರ ಬಗ್ಗುವ ವಸ್ತುಗಳನ್ನು ಬಳಸಿ ವಿವಿಧ ಬಗೆಯ ಉತ್ಪನ್ನಗಳನ್ನು ತಯಾರಿಸುತ್ತಾರೆ. ಅಕ್ಕಿ ತುಂಬುವ ಬುಟ್ಟಿಗಳು, ಭತ್ತದ ಕಣಜಗಳು, ಚಾಪೆಗಳು, ಚೀಲಗಳು ಮತ್ತು ಇತರ ಗೃಹೋಪಯೋಗಿ ವಸ್ತುಗಳು ಈ ಉತ್ಪನ್ನಗಳಲ್ಲಿ ಸೇರಿವೆ. ಬುಟ್ಟಿ ತಯಾರಿ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರುವ ಒಂದು ಕರಕುಶಲ ಕಲೆಯಾಗಿದ್ದು ಅನೇಕ ಸಮುದಾಯಗಳು ಇದನ್ನು ತಮ್ಮ ಸಂಪ್ರದಾಯವಾಗಿ ಬೆಳೆಸಿಕೊಂಡಿವೆ. ಅವರಲ್ಲಿ ಕೊರಗ ಸಮುದಾಯವೂ ಒಂದು. ನಮಸ್ತೆ ಸರ್. ಒಲ್ಪಡ್ದವ್ರು ಬನ್ನಿಕ್ಕೆ ಕಮಲಿಯರು ಏಸಮೇರ್ದಿ ಒಂಜಿ ಎಂದೆನ್ ಮಂತೊಂದುಲ್ಲಾನಿ ಸಮರ್ಥಮೆಂಡು ಅಷ್ಟೊಂದುಲ್ಲ ವರ್ಷಗಳ ಬತ್ತಾನು ಬತ್ತಲಾನು ಒಂದು 2 ವಾರ ಪೂವತ್ತಿ ಮೂಜಿ ನಾಲ್ಕು ಮತ್ತು 4 ರೂಪಾಯಿ ಅಂಗಡಿ ಕೆಲ ದಶಕಗಳ ಹಿಂದೆ ರೈತರು ತಮ್ಮ ಕೃಷಿ ಚಟುವಟಿಕೆ ಹಾಗೂ ಗೃಹೋಪಯೋಗಿ ಕೆಲಸಗಳಿಗೆ ಬಿದಿರಿನ ಬುಟ್ಟಿಗಳನ್ನು ಬಳಸುತ್ತಿದ್ದರು. ಅಲ್ಲದೆ ಬಿದಿರಿನ ಕಡ್ಡಿಗಳಿಂದ ಹೆಣೆದ ಬುಟ್ಟಿ, ಮೊರಗಳ ಬಳಕೆ ವ್ಯಾಪಕವಾಗಿತ್ತು. ಪ್ರತಿ ಮನೆಯ ಶೋಭೆಯಾಗಿತ್ತು. ಇಂದು ಹಾಗಿಲ್ಲ. ಇಂತಹ ಪ್ಲಾಸ್ಟಿಕ್ ಯುಗದಲ್ಲೂ ಪಾರಂಪರಿಕವಾಗಿ ಬಂದ ಬಿದಿರಿನ ಬುಟ್ಟಿ ಹೆಣೆಯುವ ಕಾಯಕವನ್ನು ಬಿಡದೆ ಮುಂದುವರಿಸುವ ಕೊರಗ ಸಮುದಾಯವು ಅಪರೂಪವಾಗಿದೆ. ಮದುವೆ ಸಹಿತ ಮಂಗಳ ಕಾರ್ಯ, ಬಾಗಿನ ನೀಡುವ ಕಾರ್ಯ, ಅನ್ನ ಬಸೆಯಲು, ರೊಟ್ಟಿಗಳನ್ನು ಸಂಗ್ರಹಿಸಿ ಇಡಲು, ದನ ಕರುಗಳಿಗೆ ಮೇವು ಹಾಕಲು, ಹೊಲದಲ್ಲಿ ಬೆಳೆದ ಕಾಳು, ಕಡಿ, ತೆನೆಗಳನ್ನು ಹೊತ್ತು ತರಲು ಸೇರಿದಂತೆ 10 ಹಲವು ಕೆಲಸಗಳಿಗೆ ಬಿದಿರಿನ ಬೆತ್ತದ ಬುಟ್ಟಿಗಳನ್ನು ಬಳಕೆ ಮಾಡುತ್ತಿದ್ದರು. ಆದರೆ ಇಂದು ನಗರ ಪ್ರದೇಶದಿಂದ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ಪ್ಲಾಸ್ಟಿಕ್ ಮತ್ತು ಫೈಬರ್ ಹಾವಳಿ ಹೆಚ್ಚಾಗಿದೆ. ಬುಟ್ಟಿ ಹೆಣೆಯುವ ಕಸುಬೊಂದು ಕ್ರಮೇಣ ಅವಸಾನದತ್ತ ಹೆಜ್ಜೆ ಹಾಕುತ್ತಿದೆ. ಈ ಮಧ್ಯೆಯೂ ಸುಳ್ಯ ಬೆಳ್ಳಾರಿ ರಸ್ತೆ ಮಧ್ಯೆ ಬೇಂಗಮಲೆ ಪ್ರದೇಶದಲ್ಲಿ ವರ್ಷದ ಒಂದಷ್ಟು ದಿನಗಳಲ್ಲಿ ಕಂಡುಬರುವ ಚಿತ್ರಣವಿದು. ರವಿ ಈನವರು ಬದಿರ್ಕು ಇಲ್ಲ ಮಸ್ತಿ ಅರ್ಜರ್ದು ಮಂತೊಂದುಲ್ಲಾರ ಒಂದು ಮಸ್ತಿ ಸರ್ ಪುದರ್ ರಾಘವ್ ಒಲ್ಪದಾರಿ ಇಲ್ಲ ಊರು ಬಾತಿರಿಕ ಮುಳ್ಳಿಯರ 10 ವರ್ಷ ಇಲ್ಲ ಮಸ್ತಿ ಅರ್ಜರ್ದು ಮಂತೊಂದುಲ್ಲಾರ ಈ ವರ್ಕ್ ಬೇಲೆ ಮಸ್ತ್ ವರ್ಷದ್ದು ಮಂತೊಂದುಲ್ಲಾರ ಹಾಂ ಹೆಚ್ಚಿಗೆ ಬರ್ಪೆ ಅಂದಟ್ಟೆ ಕೈತೆಲ್ಲ ಹೋಗಂಗಿಲ್ಲ ಕೇರಳದ ಪರಪೆ ಕೊಟ್ಟಿಯಾಡಿ ದಿನಕ್ಕೆ ಏತ್ ಮಂತ್ಪೋರ ಬೊಲ್ಪುಡ್ದು ಭಯನ 4 ಹಾಪುಂಡು ಕೈ ಗುಡ್ಡೆ ಹೋಗ್ತತ್ತ ಆಪುಜಿ ಬಲ್ಲು ಉಣ್ತಾನೆ ಲೇಟ್ ಆಗ ಬಲ್ಲ ಕಮ್ಮಿ ಇತ್ತು ಬುಟ್ಟಿ ಕಾಡುದನ ಬಲ್ಲು ಉಣ್ಣಂದಿರಿ ಅತಿ ಬಲ್ಲು ಇಡ್ಡೆ ಸೇಲ್ ಪೂರ ಸೇಲ್ ಇತ್ತ ಉಣ್ಣು ಸೇಲ್ ಮರ್ಯಾದ ಅಂತ ಸೇಲ್ ಆಗುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಬುಟ್ಟಿ ಒಂದು ತಯಾರಿ ಮಾಡುವುದನ್ನು ಮಾಹಿತಿಯನ್ನು ನಾವು ಪಡ್ಕೊಂಡ್ರಿ. ಬೇಂಗಮಲೆಯ ಬುಟ್ಟಿ ತಯಾರಿಕೆ ಸ್ಥಳದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ಜೊತೆ ನಾನು ಪ್ರಜ್ಞಾ ಸಾಲಿಯ ಕೇರ್ಪಳ, ಸುದ್ದಿ ನ್ಯೂಸ್ ಸುಳ್ಯ.